ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ರೆಸಿಪಿ ತೊಗೊಂಡು ಬಂದೀನಿ. ಅದೇನಪ್ಪ ಅಂದ್ರೆ ಬೆಳ್ಳುಳ್ಳಿ ಖಾರ. ಇದು ನಮ್ಮ ಮನೆ ಒಳಗೆ ಆಲ್ ಟೈಮ್ ಫೇವ್ರೇಟ್ ಅಂತಾರೆ. ಇದಿತ್ತಂದ್ರೆ ಪಲ್ಯ ಬೇಡ ಏನೂ ಬೇಡ, ಅಷ್ಟು ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಇದಕ್ಕೆ ಒಂದು ಹಿಸ್ಟ್ರಿ ಐತಿ. ಏನಪ್ಪ ಅಂದ್ರೆ ಇದು ನಮ್ಗೆ ಪರಿಚಯ ಆಗಿದ್ದಂದ್ರೆ 15ನೇ ಶತಮಾನದಾಗ ಭಾರತಕ್ಕೆ ಮೆಣಸಿನ್ಕಾಯಿ ಬಂದಿತ್ತು. ಅಲ್ಲಿವರೆಗೂ ನಮ್ಮ ಪರಿಚಯ ಇರಲಿಲ್ಲ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳತ್ತೀನಿ. ಇದು ಬಂದ್ಮ್ಯಾಗ ನಾವು ಇದ್ರ ಜೊತೆ ಕಾಂಬಿನೇಷನಾಗಿ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಬೆಳ್ಳುಳ್ಳಿ ಖಾರ ಅಂಥೇಳಿ ಚಾಲನೆ ಒಳಗೆ ಬಂತು. ಇದು ಫಸ್ಟ್ ಖಾರ ಎಂಬ ಪದ ಬಂದಿದ್ದ ದಕ್ಷಿಣ ಭಾರತದ ಪ್ರಾಚೀನ ಆಹಾರ ಸಂಸ್ಕೃತಿಯಿಂದ ಖಾರ ಎಂಬ ಪದ ಬಂದಿತ್ತು. ಇದ್ರಾಗ ಹೆಚ್ಚು ಉಷ್ಣ, ಕಟು ಮತ್ತು ರುಚಿ ಸಮತೋಲನ ಇರೋದ್ರಿಂದ ಇದು ಸ್ವಲ್ಪ ಸ್ಪೈಸಿ ಆಗಿರ್ತೈತಿ. ಇದನ್ನು ಜಾಸ್ತಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಆಮೇಲೆ ಆಂಧ್ರ ಪ್ರದೇಶ, ದಕ್ಷಿಣ ಕರ್ನಾಟಕದಾಗ ಇದನ್ನು ಜಾಸ್ತಿ ಬಳಸ್ತಾರೆ. ಆಯಾ ಪ್ರದೇಶಕ್ಕೆ ತಕ್ಕಂಗೆ ಇದನ್ನು ಮಾಡ್ಕೊತ ಹೋಗ್ತಾರೆ ಖಾರ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಹೇಳಬೇಕಂದ್ರೆ ಜೋಳದ ರೊಟ್ಟಿ, ಚಪಾತಿ, ಆಮೇಲೆ ಅನ್ನಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್. ಇದನ್ನು ಜಾಸ್ತಿ ನಾವು ಹೆಂಗೆ ಯೂಸ್ ಮಾಡ್ತೇವೆ ಅಂತಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಹೆಂಗೆ ಅಂತಾರಲ್ಲ, ಹಂಗೆ ನಮ್ಮ ಮನೆ ಒಳಗೆ ಇದು ಕಂಪಲ್ಸರಿ ಇರಬೇಕಾಗ್ಬಿಟ್ಟೈತಿ. ಅಷ್ಟು ಫ್ಯಾಮಿಲಿಯರ್ ಆಗಿಬಿಟ್ಟೈತಿ ಉತ್ತರ ಕರ್ನಾಟಕದಾಗ. ಇದನ್ನು ಜಾಸ್ತಿ ಗ್ರಾಮೀಣ ಅಂದರೆ ಹಳ್ಳಿ ಒಳಗೆ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಇದು ಹೊಲದ ಒಳಗೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬಾಡಿ ಹೀಟ್ ಆಗೋಕೆ, ಆಮೇಲೆ ಕೆಲಸ ಮಾಡೋಕ್ಕೆ ಶಕ್ತಿ ಬರೋಕೆ, ಮತ್ತು ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತೈತಿ. ವಾತ, ಪಿತ್ತ, ಆಮೇಲೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಏನೇ ಇದ್ರೂ ಇದರಿಂದ ತಡೆಗಟ್ತೈತೆ ಅನ್ನೋದು ನಂಬಿಕೆ. ಅದರಿಂದ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಮಾಡರ್ನ್ ಯುಗದಾಗ ಹೇಳಬೇಕಂದ್ರೆ ಈಗ ಇದನ್ನು ಗಾರ್ಲಿಕ್ ಚಟ್ನಿ ಪೌಡರ್, ಲಸೂನ್ ಚಟ್ನಿ ಅಂಥೇಳಿ ನಾನಾ ಥರ ಹೆಸರಿಟ್ಕೊಂಡು ಮಾರ್ಕೆಟ್ನಾಗ ಬಿಡತ್ತಾರೆ. ಸೊ ನಾವು ಇದನ್ನು ಹೊರಗೆ ತಿನ್ನೋ ಬದಲು ನಾವು ಮನ್ಯಾಗ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಇನ್ನೂ ರುಚಿ ಇರ್ತೈತಲ್ಲ, ಹೈಜೀನಾಗೆಲ್ಲ ಮಾಡ್ಕೊಳ್ಬೋದು. ಸೊ ನಾನು ಅದನ್ನು ಸಿಂಪಲ್ ಹೆಂಗೆ ಮಾಡೋದು ಅಂತೇಳಿ ತೋರಿಸೀನಿ. ನೀವು ಮನ್ಯಾಗ ಮಾಡ್ಕೋರಿ. ಇದು 1 ತಿಂಗಳಂತೂ ಆರಾಮ ಇಟ್ಕೋಬೋದು ಫ್ರಿಜ್ನಾಗ ಇಟ್ಕೋತೀವಂದ್ರೆ 2 ತಿಂಗಳು ಇಟ್ಕೋಬೋದು. ಫ್ರಿಜ್ನ ಒಳಗೆ ಇಟ್ವಂದ್ರೆ ಇದು ಸ್ವಲ್ಪ ರುಚಿ ಚೇಂಜ್ ಆಗ್ತೈತಿ. ಸೊ ಅದಕ್ಕೆ ಆದಷ್ಟು ಹೊರಗೆ ಇಟ್ಕೋರಿ. ನಾ ಯಾವ ಮೆಥಡ್ ಒಳಗೆ ಮಾಡೋಲ್ಲ, ಇದೇ ರೀತಿ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ 1 ತಿಂಗಳು ಇಟ್ಕೋಬೋದು. ನಿಮ್ಮ ಮನ್ಯಾಗ ಏನೋ ಬೇಜಾರಾಗೈತಿ, ಅಡುಗೆ ಮಾಡೋಕ್ಕಾಗಿಲ್ಲ ಅನ್ನೋವಾಗ ಚಪಾತಿ ಜೊತೆ, ಬಿಸಿ ಅನ್ನದ ಜೊತೆ ಇದು ಸ್ವಲ್ಪ ಹಾಕ್ಕೊಂಡು ತಿಂದ್ರೆ ಬಾಯಿಗೆ ಹಿತ ಅನ್ನಿಸ್ತೈತಿ. ಬಾಯಿ ಕೆಟ್ಟಿರ್ತೈತಲ್ಲ ಅವಾಗಂತೂ ಇದು ಹೇಳಿ ಮಾಡಿಸಿದ ಖಾರ ಬೆಳ್ಳುಳ್ಳಿ ಖಾರ ನಮ್ಮ ಮನೆ ಒಳಗಂತೂ ಇದು ಕಾಯಂ ಇರ್ತೈತಿ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಇದು ಫಿಕ್ಸ್ ಇರ್ತೈತಿ ಪ್ರತಿಯೊಬ್ಬರ ಮನೆಯಾಗೂ. ಸೊ ಇದನ್ನು ನೀವು ಮಾಡ್ಕೋರಿ. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟೇನಿ, ಚೆಕ್ ಮಾಡ್ಕೋರಿ. ಆದ್ರೆ ಮಾಡಿದ್ಮೇಲೆ ಹೆಂಗಿತ್ತಂದು ಹೇಳೋದು ಮಾತ್ರ ಕಮೆಂಟ್ ಒಳಗೆ ಹೇಳ್ರಿ. ಅದು ಮರೆಯೋಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.